ನಿಮ್ಮೆಲ್ಲರ ಒತ್ತಡದ ಮೇರೆಗೆ ನಾವು ಐತಿಹಾಸಿಕವಾದಂಥ ಅಶೋಕ್ ಪಿಲ್ಲರ್ ಫುಟ್ಪಾತ್ ಮೇಲೆ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ನಾನು ಕೃಷ್ಣಪ್ಪರೇಗೌಡರು ನಮ್ಮ ಜಿಬಿಎ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 1ನೇ ತಾರೀಕಿಂದ ಶುರು ಮಾಡಿ ಜುಲೈ 1ರಿಂದ ಶುರು ಮಾಡಿ ಇಲ್ಲಿವರೆಗೂ ನಾವು 435 ಕಿಲೋಮೀಟರ್ನ ತೆಗೆದಿದ್ದೇವೆ. ಒಟ್ಟು 1340 ಅಂಗಡಿಗಳಿದ್ದು ಸುಮಾರು 1800 ತಳ್ಳ ಗಾಡಿ ಇತ್ತು. ಆ ತಳ್ಳ ಗಾಡಿಗೆ ಬೇರೆ ಎಸಿ ಶೀಟು ಮುಂದಕ್ಕೆ ಪ್ರೊಜೆಕ್ಷನ್ ಹಾಕೊಂಡಿದ್ರು ಸುಮಾರು 2267. ಅದು ಕೂಡ ತೆಗೆದಿದ್ದೇವೆ. ಇನ್ನು ಸ್ಟೆಪ್ಸು ಮತ್ತು ರ್ಯಾಂಪ್ಗಳು ಅದು ಕೂಡ ಸುಮಾರು 2300 ಜಾಗಗಳಿತ್ತು. ಅದನ್ನು ಕೂಡ ತೆಗೆದುಹಾಕಿದ್ದೀವಿ. 2642 ಪಿಲ್ಲರು ಬೋರ್ಡ್ ಸುಮಾರು 2407 ಶೆಡ್ಗಳಿತ್ತು. ಅದು ತೆಗೆದಿದ್ದೀವಿ. ಒಟ್ಟು 9878 ಜಾಗಗಳನ್ನು ಗುರ್ತಾಗಿಟ್ಕೊಂಡು ತೆಗೆದು ಈಗಾಗಲೇ ಡಬ್ಲ್ಯೂಸ್ ಅನ್ನು ಕೂಡ ಅದನ್ನು ರಿಮೂವ್ ಮಾಡಿ ತೆಗೆದಿದ್ದಾಗಿ ಅಲ್ಲೇ ಅದ್ರ ಜೊತೆಗೆ ರಿಪೇರಿ ಮಾಡ್ಕೊಂಡು ಬರೋಂಥ ಕೆಲಸ ಕೂಡ ನಮ್ಮ ಅಧಿಕಾರಿಗಳು ಇದು ಮುಂದುವರಿತದೆ. ನಾನೆಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳಿದಷ್ಟೇ, ಈಗ ನಮಗೆ ನಾವು ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಟಿದ್ದು, ಆದರೆ ಕೋರ್ಟ್ ಅವರು ಅದನ್ನು ವಜಾ ಮಾಡಿದ್ದಾರೆ. ಮತ್ತೆ ನಾವು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ತೀವಿ, ಬೇರೆ ಜಾಗಗಳನ್ನ ನೋಟಿಫೈ ಮಾಡ್ತೀವಿ. ಆ ನೋಟಿಫೈ ಜಾಗದಲ್ಲಿ ಬನ್ನಿ, ವ್ಯಾಪಾರ ಮಾಡ್ಕೊಂಡು ಇದೆಲ್ಲ ಹೊರಗಡೆ ಹೋಗಿಲ್ಲ, ನಾವೆಲ್ಲ ಮಾಡೋಕ್ಕಾಗಲ್ಲ. ದೊಡ್ಡ ಮಾಫಿಯಾ ಇದೆ. ತಂದು ಕೆಲವರು ಇವರು ರೌಡಿಗಳು ಅವ್ರ ಹತ್ರ ದುಡ್ಡಿಸ್ಕೊಳ್ಳೋದು, ಬಿಡೋದು, ಮಾಡೋದು, ಒಂದು ಏರಿಯಾಗೆ ಹಂಚ್ಕೊಳ್ಳೋದು, ಆ ಥರ ಎಲ್ಲ ನಡೆದಿದೆ. ಆ ಮಾಹಿತಿಯನ್ನು ಸೊ ನಾವು ಈಗಾಗಲೇ ನಮ್ಮ ಎಲ್ಲ 5 ಕಾರ್ಪೊರೇಷನ್ ನಡೀತಾ ಇದೆ. ಇದು ಮುಂದುವರಿಸ್ತೀವಿ. ಪೊಲೀಸರು ಮತ್ತು ನಮ್ಮ ಜಿಬಿ ಅಫಿಷಿಯಲ್ಸ್ ಇದಕ್ಕೆ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ನಾವು ಇದಕ್ಕೆ ಎಲ್ಲ ಪಕ್ಷದವರು ಕೂಡ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಸೊ ಬೆಂಗಳೂರು ಸ್ವಚ್ಛ ಬೆಂಗಳೂರನ್ನು ಕಾಪಾಡಬೇಕು. ಆ ದೃಷ್ಟಿಯಿಂದ ಇವತ್ತು ಇಡೀ ದೇಶ ನಮ್ಮ ಬೆಂಗಳೂರನ್ನು ಗಮನಿಸ್ತಾ ಇದೆ. ಸೊ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀವು ಕೂಡ ಮಾಧ್ಯಮದವರು ನಮಗೆ ಸಹಕಾರ ಕೊಟ್ಟಿದ್ದೀರಿ. ಆತಂಕ ಪಡೋದು ಬೇಡ. ಬಡವರು ನಮ್ಮವರೇ ಅವರು. ಆದರೆ ಹಂಗಂತ ಹೇಳ್ಕೊಂಡು ಯಾವುದೋ ಜಾಗದಲ್ಲಿ ಹೋಗಿ ಠಿಕಾನೆ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸರ್ಕಾರಿ ಜಾಗ ಇರ್ಬೋದು, ಪ್ರೈವೇಟ್ ಜಾಗ ಇರ್ಬೋದು, ಮಾಡೋಕ್ಕಾಗಲ್ಲ. ಅವ್ರಿಗೂ ಸರ್ಕಾರದಲ್ಲಿ ಅವಕಾಶ ಇದೆ. ಬೀದಿ ಬದಿ ವ್ಯಾಪಾರಿಗಳು ಬದುಕಬೇಕು ಅಂತ ನಮ್ಮ ಆಸೆ ಇದೆ. ಅವ್ರಿಗೀಗಾಗಲೇ ನಾವು ಸುಮಾರು ಈಗಾಗಲೇ ನಿಮಗೆ ಈಗ 3 ವರ್ಷದಿಂದ ಸುಮಾರು 900ಕ್ಕೂ ಹೆಚ್ಚು ಸಾವುಗಳು ಇವತ್ತು ಪಾದಚಾರಿಗಳದ್ದು ಇವತ್ತು ಆಗಿದೆ. ಸೊ ಅದರಿಂದ ನಾಗರಿಕರ ಅನುಕೂಲಕ್ಕೋಸ್ಕರ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಇದೇನು ನಮ್ಮ ಸ್ವಂತಕ್ಕೇನು ಲಾಭ ಇಲ್ಲ. ಇದು ನಾಗರಿಕರು ನಿಮಗೆ ಈಗ ವೆಹಿಕಲ್ ಹೋಗ್ಬೇಕಾದ್ರೆ ಅವ್ರು ಅಲ್ಲಿ ಸಣ್ಣದಾಗಿ ಇರ್ಬೇಕಾದ್ರೆ ಎಲ್ಲ ರೋಡ್ ಬರ್ತಾರೆ. ಆ ರೋಡಲ್ಲಿ ಬಂದ ತಕ್ಷಣ ರೋಡು ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಾ ಇಲ್ಲ. ಇವೆಲ್ಲ ದೊಡ್ಡ ಸಮಸ್ಯೆ ಇದೆ. ಸೊ ಅದಕ್ಕೆ ನಾನು ಏನು ನಡೆದಿದೆ ಕಳೆದ 15 ದಿನದಿಂದ ಏನೇನು ಕೆಲಸ ಆಗ್ತಾ ಇದೆ ವಿಚಾರದಲ್ಲಿ ನಾನೇ ಖುದ್ದಾಗಿ ವೀಕ್ಷಣೆ ಮಾಡಕ್ಕೆ ಬರ್ತೀನಿ. ಪ್ರತಿ 15 ದಿನಕ್ಕೂ ಇಂಥ ಕೆಲಸಗಳನ್ನ ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಈಗ ನಾನು ಮಾರ್ಕೆಟ್ ಕೂಡ ಜಯನಗರ ಮಾರ್ಕೆಟ್ ಕೂಡ ನೋಡಿದ್ದೇನೆ. ಅದು ಭಾಳ ದಿನದಿಂದ ನಮ್ಮ ನಾಯಕರುಗಳು ಹೇಳ್ತಾ ಇದ್ರು. ಅದಕ್ಕೂ ಸದ್ಯದಲ್ಲೇ ಒಂದು ತೀರ್ಮಾನ ಮಾಡ್ತೀವಿ. ಅದು ಎಲ್ಲೆಲ್ಲಿ ಅದನ್ನು ಹೊಸದಾಗಿ ತಿರುಗಿ ಅದನ್ನು ಕಟ್ಟಿಸ್ಬೇಕು, ಅದನ್ನು ಹೊಡೆದಾಕ್ಬಿಟ್ಟು ಅರ್ಧ ಆಗಿದೆ, ಇನ್ನು ಅರ್ಧ ಕಟ್ಟಿಸ್ಬೇಕು. ಆ ಕೆಲಸ ಕೂಡ ನಾವು ಸದ್ಯದಲ್ಲೇ ಯಾವುದಾದ್ರು ಒಂದು ಮಾಡಲಲ್ಲಿ ಒಂದು ಸ್ಕೀಮ್ ಮಾಡಿಕೊಂಡು ನಾವು ಮಾಡ್ತೇವೆ. ನಮ್ಮ ಆಸ್ತಿಗಳನ್ನು ರಕ್ಷಣೆ, ನಾಗರಿಕರಿಗೆ ಗೌರವ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ.